ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರಗಲ್ ಪಟ್ಟಣದಲ್ಲಿ ಇಂದು ದಿನಾಂಕ 30/8/2025 ಶನಿವಾರದಂದು ಮಧ್ಯಾಹ್ನ 3:30ಕ್ಕೆ ಬೀಚಿ ಬಳಗದ ಮಾಸಿಕ ಸಭೆ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರಗಲ್ ಹಿರೇಮಠ ಸಭಾಭವನದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಬೀಚಿ ಬಳಗದ ಅಧ್ಯಕ್ಷರು ಶ್ರೀ ಕೆ.ಎಸ್. ಕಳಕೊಂಡವರ್ ವಹಿಸಿದ್ರು. ಅತಿಥಿಗಳಾಗಿ ಬೀಚಿ ಬಳಗದ ಖಜಾಂಚಿ ಶ್ರೀ ಈಶ್ವರ್ ಬೆಟಗೇರಿಯವರು ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶ್ರೀ ವೀರೇಶ್ ವಾಲ್ಮೀಕಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ರು. ಸನ್ಮಾನ ಸಮಾರಂಭ ನೆರವೇರಿತು. ಒಳ್ಳೆ ಪುಸ್ತಕ, ನಿಮ್ಮ ಕಂಫರ್ಟಿಂಗ್ ಇರ್ತಕ್ಕಂಥ ಪುಸ್ತಕ ತಗೊಂಡು ಓದ್ರಿ, ಒಂದು ನೆಮ್ಮದಿ ಸಿಕ್ಕಿತ್ತು. ಏನೋ 4 ಶಬ್ದಗಳು ಬಂದವು. ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಯಾಕೆ ಮಾತಾಡೋರು ಅಂದ್ರೆ ಶಬ್ದ ದಾರಿದ್ರೆ ಒಮ್ಮೊಮ್ಮೆ ನಮ್ಗೆ ಇಂಥ ವಾದ ಮಾಡ್ತಿರ್ತು ನಾವು ಅರುಣ್ ಸರ್. ಒಮ್ಮೊಮ್ಮೆ ಅವು ಕೆಲವೊಂದು ಕಳೆದ 10 ವರ್ಷಗಳಿಂದ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಬಂದದ್ದು ಈಗ 12ನೇ ವರ್ಷದಲ್ಲಿ ತನ್ನ ಒಂದು ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಊರೊಳಗೆ ಪ್ರಾರಂಭ ಆದಾಗ ಇವ್ರು ಏನು ಮಾಡ್ತಾರ ಅಂತಕ್ಕಂಥ ವಿಚಾರ ಇತ್ತು. ಆದರೆ ಏನೇನು ಆಗಿದೆ 10 ವರ್ಷದಲ್ಲಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕಣ್ಣಾರೆ ಕಂಡೀರಿ, ಕಿವಿಯಾರೆ ಕೇಳಿ ಆನಂದ ಪಟ್ಟಿರಿ. ನಿಮ್ಮೂರಿಗೆ ಯಾವುದೇ ದುಡ್ಡು ದುಗ್ಗಾಣಿ ಇಲ್ಲದೇ ಒಬ್ಬ ಸೆಲೆಬ್ರಿಟಿ ಪ್ರಾಣೇಶ್ ಅವರು ಬರ್ತಾರಂದ್ರೆ ಅದು ನಿಮ್ಮೆಲ್ಲರ ಸೌಭಾಗ್ಯ. ನೀವು ಎಲ್ಲರೂ ತೋರಿಸಿರ್ತಕ್ಕಂಥ ಅಭಿಮಾನ ಅದಕ್ಕೆ ಕಾರಣ. ಈ ವರ್ಷ ಡಿಸೆಂಬರ್ 7ಕ್ಕೆ ಮತ್ತೆ ಅವರು ಎಲ್ಲರೂ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದೊಳಗೆ ಹೇಳಿ ಸಾಧನೆಯನ್ನು ಮಾಡಿರುವಂತಹ ಹಲವು ಸಾಧಕರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಿಕ್ಕೆ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ನಿವೃತ್ತ ಸೈನಿಕರೇ, ರೋಟರಿ ಕ್ಲಬ್ನ ಅಧ್ಯಕ್ಷರೇ, ಜೊತೆಗೆ ಸಮಾಜಮುಖಿ ಕೆಲಸ ಮಾಡುವಂತಹ ಸಮಾಜದ ಅಧ್ಯಕ್ಷರೇ, ಜೊತೆಗೆ ಮಾರ್ಗದರ್ಶಕರಾಗಿರುವಂತಹ ನಮ್ಮ ದಂಡೇಶ್ವರ ಸರ್ ಅವರೇ, ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಬೀಚಿ ಬಳಗದ ಸಂಚಾಲಕರೇ, ಇನ್ನೋರ್ವ ಮಾರ್ಗದರ್ಶಕರಾಗಿರುವಂತಹ ಅರುಣ್ ಕುಲಕರ್ಣಿ ಸರ್ ಅವರೇ, ಹಾಗೂ ಈ ಬೀಚಿ ಬಳಗದ ಎಲ್ಲ ಪೂಜ್ಯ ಹಿರಿಯ ಸಹೋದ್ಯೋಗಿ ಬಂಧುಗಳೇ, ಜೊತೆಗೆ ನಿವೃತ್ತ ಸೈನಿಕರೇ, ಅವರಿವರೆಲ್ಲದೆ ಎಲ್ಲರಿಗೂ ಕೂಡ ವೀರೇಶ್ ವಾಲ್ಮೀಕಿಯ ಶರಣ ಸಮರ್ಪಣೆಗಳು. ಒಂದು ಮಾತಿದೆ, ಮಾತಾಡೋ ಕೈಗೆ ಮೈಕ್ ಕೊಡಬಾರ್ದಂತ. ಇದರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋದು, ಎಮ್ಮಿಗನ ನೀರಾಗಿರ್ಬಾರ್ದು, ಹೆಣ್ಮಕ್ಳನ್ನ ಬಟ್ಟೆ ಅಂಗಡಿಯಾಗಿರ್ಬಾರ್ದು. ಬಿಟ್ಟರೆ ಏನಾಗುತ್ತೆ ಅಂದ್ರೆ ನಾನು ಹೇಳೋದಿಲ್ಲ, ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ. ಹಾಗಾಗಿ ಸಮಯ ಬಹಳ ಮುಖ್ಯ. 5 ನಿಮಿಷ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಹಿರಿಯರಿದ್ದಾರೆ, ಬಹುಶಃ ನಿಮ್ಮೆಲ್ಲ ಪ್ರಯತ್ನಗಳನ್ನ ನಾನು ಕೂಡ ನೋಡ್ತಾ ಇದ್ದೀನಿ. ಬೀಚಿ ಬಳಗದ ಅಭಿಮಾನಿ ಕೂಡ ಹೌದು. ನಾನು ನಿಮ್ಮ ದಶಮಾನೋತ್ಸವ ಸಮಾರಂಭದಲ್ಲಿ ಕೂಡ ನಾನು ಬಂದು ತಿಳ್ಕೊಂಡಿದ್ದೆ. ನಿಮ್ಮೆಲ್ಲರೂ ದಂಡೇಶ್ವರ ಸರ್ ಮಾತಾಡುವಾಗ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ನಮಗೆ ಗೊತ್ತಿದೆ ಈ ರಾಷ್ಟ್ರವನ್ನ ವಿಶ್ವಗುರು ಮಾಡಬೇಕು ಅಂತ ಹೇಳಿ. ಏನ್ ಹಂಗಂತ, ಏನ್ ವಿಶ್ವಗುರು ಅಂತ? ಬಹಳಷ್ಟು ಸಮಾಜ, ಈ ಸಮೂಹ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದು ತಮಗೆ ತಿಳಿದಿರುವ ಅರ್ಥಕ್ಕೆ, ತಮ್ಮ ಮೂಗಿನ ನೇರಕ್ಕೆ ಎಲ್ಲವನ್ನ ಅರ್ಥೈಸೋದ್ರಿಂದ ಈ ಸಮಾಜದಲ್ಲಿ ಬಹಳಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಪ್ರತಿಯೊಂದನ್ನ ತೆಗೆದುಕೊಳ್ಳಿ. ನೀವು ಒಂದು ಧಾರ್ಮಿಕ ಕ್ಷೇತ್ರ ಇರಲಿ, ಒಬ್ಬ ವ್ಯಕ್ತಿನೇ ಆಗಿರ್ಲಿ, ಯಾರು ಒಳ್ಳೆ ಕೆಲಸ ಮಾಡ್ತಾರಂದ್ರೆ ಅವನು ಜಗ್ ಹೋಗ್ಬಿಡ್ತಾರ. ಅವನ ನಾವು ಸಮಾಜದಲ್ಲಿ ಇದ್ದಂಥವ್ರು ಯಾವುದು ಸರಿ ಯಾವುದು ತಪ್ಪು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನೇ ಹೇಳೋದು, ಈ ರಾಷ್ಟ್ರವನ್ನ ವಿಶ್ವಗುರು ಮಾಡಬೇಕು ಅಂತ ಹೇಳಿ. ಏನ್ರಿ ಹೇಗಂದ್ರೆ ವಿಶ್ವಗುರು ಅಂದ್ರೆ ನಮಗೆ ಗೊತ್ತಿದೆ, ಜಗತ್ತಿನ ಸಂಸ್ಕೃತಿ
ಜಗತ್ತಿನ ನಾಗರಿಕತೆ 4 ನಾಗರಿಕತೆಗಳಿಂದ ಬೆಳೆದು ಬಂದಿದೆ. ಸಿಂಧೂ ಮೇಲಿನ ನಾಗರಿಕತೆಯಲ್ಲಿ ನಾವಿದ್ವಿ, ಮೆಸೊಪೊಟೋಮಿಯಾ, ಈಜಿಪ್ಟ್ ನಾಗರಿಕತೆ, ಇನ್ನು ಅಮೆರಿಕನ್ ನಾಗರಿಕತೆ. ಅವರಾಗೂ ಕೂಡ ಸ್ವರ್ಣ ಹಾಕಲು ಗೊತ್ತಿರಲಿಲ್ಲ. ಆವಾಗಲೇ ವೇದ ಉಪನಿಷತ್ತುಗಳ ಆರ್ಭಟ ಈ ಮಣ್ಣಿನಲ್ಲಿ ಆಗ್ತಾ ಇತ್ತು. ಈ ಮಣ್ಣಿನಲ್ಲಿ ಆರ್ಕಿಟೆಕ್ಚರ್ ಆವಾಗಲೇ ಇತ್ತು. ಏನಿರ್ಲಿಲ್ಲ ಹೇಳಿ, ಏನನ್ನೂ ಹೊಸದನ್ನ ನಾವು ಸೃಷ್ಟಿ ಮಾಡಬೇಕಾಗಿಲ್ಲ. ಭಾರತದಲ್ಲಿ ಈ ಈ ಬದುಕನ್ನ ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಎಲ್ಲವನ್ನ ಕಟ್ಟಿ ರೆಡಿ ಇದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತ ಮನಸ್ಸುಗಳು ಬೇಕಾಗಿದೆ. ಆ ಮನಸ್ಸುಗಳನ್ನ ಕಟ್ಟುವಂತ ಕೆಲಸವನ್ನ ಬಿಜಿ ವರ್ಗ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಕಾರ್ಯಕ್ರಮಗಳು ಆಗಿವೆ. ಇವು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಂದಿದೆ. ನಾವು ಬಿಜಿ ವರ್ಗ ಬಿಜಿ ಅಂದ್ರ ಬರೀ ಹಾಸ್ಯ ಬ್ರಹ್ಮ ಅಷ್ಟೇ ಅಲ್ಲ, ಹಾಸ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನ, ಸಂಸಾರದ ಅಂಕುಡೊಂಕುಗಳನ್ನ, ಈ ಸಮಾಜ ಹೇಗಿರಬೇಕು, ಸಂಸಾರ ಹೇಗಿರಬೇಕು, ಸಹೋದರತ್ವ ಹೇಗಿರಬೇಕು, ಭಾವೈಕ್ಯತೆ ಹೇಗಿರಬೇಕು ಅನ್ನೋದನ್ನ ಹಾಸ್ಯದ ಮೂಲಕ ಸಾಹಿತ್ಯದಲ್ಲಿ ಕಟ್ಟಿಕೊಟ್ಟಿರುವಂತಹ ಮೇರು ಪರ್ವತ ಬೀಚಿ. ಅಂತಹ ಒಬ್ಬ ಬೀಚಿ ಹೆಸರಿನಲ್ಲಿ ಈ ಮಣ್ಣಿನಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ. ನನ್ನನ್ನು ಕರೆಸಿರೋ ಉದ್ದೇಶ ಬಹುಶಃ ನನಗೆ ಮಾತನಾಡಲಿಕ್ಕೆ ಕರೆಸಿಲ್ಲ. ಇಲ್ಲಿ ನನಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಊರಿಗೆ ರವಿಚಂದ್ರನ್ ಅವರನ್ನ ಕರೆಸ್ಬೇಕು, ಬಿಜಿ ವರ್ಗದ ಮೂಲಕ ಕರೆಸ್ಬೇಕು. ನೋಡಿ ಎಂತ ಕೆಲಸ ಗೊತ್ತಾಯಿತು. ಅದರ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನ ಇನ್ಸ್ಪಿರೇಷನ್ ಮಾಡಬೇಕು ಅಂತ. ಯಾವಾಗಲೂ ಹೇಗೆ ಶೂನ್ಯದಿಂದ ಯಾವುದು ಸಿಂಹಾಸನಕ್ಕೆ ಹೋಗುತ್ತೋ ಅದು ಬಹಳಷ್ಟು ಇನ್ಸ್ಪಿರೇಷನ್ ಮಾಡುತ್ತೆ, ಬಹಳಷ್ಟು ಜನರಿಗೆ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ರವಿ ಕೂಡ ಶೂನ್ಯದಿಂದ ಹೋಗಿರ್ತಕ್ಕಂಥ ವ್ಯಕ್ತಿ, ಶೂನ್ಯದಿಂದ ಮೇಲೆ ಹೋಗಿರ್ತಕ್ಕಂಥ ವ್ಯಕ್ತಿ. ನಾವೆಲ್ಲ ಇತಿಹಾಸವನ್ನ ಓದ್ತೇವೆ. ಹೊಯ್ಸಳ ಸಾಮ್ರಾಜ್ಯ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳಿ ಸಲ ಅನ್ನುವಂತ ವಿದ್ಯಾರ್ಥಿ ಪಾಠ ಕೇಳ್ತಿರ್ತಾನೆ. ಎಲ್ಲರೂ ನಾವು ಕೇಳೋ ಹಾಗೆ ಶಿಕ್ಷಕರ ಹತ್ರ ಒಂದು ಏನ್ ಬರುತ್ತೆ, ಸಿಂಹ ಬರುತ್ತೆ. ಬಂದ ಎಲ್ಲ ವಿದ್ಯಾರ್ಥಿಗಳು ಗುರುವನ್ನು ಬಿಟ್ಟು ಓಡೋಗ್ಬಿಡ್ತಾರೆ. ಸ್ಥಳ ಮಾತ್ರ ಏಕಾಗ್ರತೆಯಿಂದ ಗುರುಗಳು ಹೇಳೋ ಪಾಠವನ್ನ ಕೇಳ್ತಾ ಕೂತ್ಕೊಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ ಸ್ಥಳ ಹೊಡೆಯುವವನ್ನ. ಆವಾಗ ಸ್ಥಳ ಆ ಸಿಂಹವನ್ನ ಲೆಕ್ಕಿಸದೆ ಅದರೊಟ್ಟಿಗೆ ಜಗಳ ಮಾಡಿ ಆ ಸಿಂಹವನ್ನ ಸೀಳ್ತಾನೆ. ಅದೇ ಮುಂದೆ ಆತನೇ ರಾಜನಾಗ್ತಾನ. ಅದೇ ಹೊಯ್ಸಳ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಏನ್ ಉದ್ದೇಶ ಅಂದ್ರೆ ಸಾಧಕರನ್ನ ಕರೆಸಿ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಬಿಜಿ ಬಳಗ. ಹೀಗೆ ಈ ಸಂಘಟನೆ ಬರೀ ದಶಮಾನೋತ್ಸವ ಅಲ್ಲ, ಇದು ವಜ್ರ ಮಹೋತ್ಸವವನ್ನ ಆಚರಣೆ ಮಾಡಲಿ, ಬೆಳ್ಳಿ ಮಹೋತ್ಸವವನ್ನ ಆಚರಣೆ ಮಾಡಲಿ, ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡಲಿ, ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡಲಿ. ಅದು ಬಹಳಷ್ಟು ವಿಜೃಂಭಣೆಯಿಂದ ಆಗಲಿ. ಈ ಸಮಾಜದ ಅಂಕುಡೊಂಕುಗಳನ್ನ ಸರಿಯಾದ